ನಮಸ್ಕಾರ. ತುಂಬ ಸಮಯದ ನಂತರ ಭಾರತದ ಅತಿದೊಡ್ಡ ಜನಗಣತಿ ಮತ್ತೆ ಬಂದಿದೆ. ಇದು ಸುಮ್ಮನೆ ಒಂದು ಲೆಕ್ಕಾಚಾರ ಅಷ್ಟೇ ಅಲ್ಲ, ನಮ್ಮ ದೇಶದ ಭವಿಷ್ಯವನ್ನೇ ರೂಪಿಸುವ ಒಂದು ದೊಡ್ಡ ಕೆಲಸ. ಅಂಡ್ ಒಂದು ವಿಶೇಷ ಏನಂದ್ರೆ, ಈ ಸಲ ಎಲ್ಲವೂ ಡಿಜಿಟಲ್. ಜನಗಣತಿ ಮಾಡೋರು ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರು ಏನೆಲ್ಲ ಕೇಳ್ತಾರೆ, ಆ 33 ಪ್ರಶ್ನೆಗಳು ಯಾವುವು, ಅದರ ಹಿಂದಿನ ಉದ್ದೇಶ ಏನು? ಬನ್ನಿ ಇವತ್ತು ಇದನ್ನೆಲ್ಲ ವಿವರವಾಗಿ ನೋಡೋಣ. ಹೌದು, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮುಖ್ಯ ಪ್ರಶ್ನೆನೇ ಇದು. ಜನಗಣತಿ ಅಂದರೆ ಬರೀ ಜನರನ್ನ ಎಣಿಸೋದಷ್ಟೇ ಅಲ್ಲ, ಅಲ್ವಾ? ಅದಕ್ಕೂ ಮಿಗಿಲಾಗಿ ನಮ್ಮ ಜೀವನದ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯದ ಬಗ್ಗೆನೂ ತುಂಬಾನೇ ಮುಖ್ಯವಾದ ಮಾಹಿತಿಯನ್ನ ಇದು ಕಲೆ ಹಾಕತ್ತೆ. ಸರಿ, ಮೊದಲ ಹಂತದಲ್ಲಿ ಅದನ್ನ ಮನೆಪಟ್ಟಿ ಮತ್ತು ವಸತಿ ಗಣತಿ ಅಂತ ಕರೀತಾರೆ. ಇದರಲ್ಲಿ ಪ್ರತಿಯೊಂದು ಮನೆಗೂ ಕರೆಕ್ಟಾಗಿ 33 ಪ್ರಶ್ನೆಗಳನ್ನ ಕೇಳ್ತಾರೆ. ಈ 33 ಪ್ರಶ್ನೆಗಳಿಗೆ ನಾವು ಕೊಡುವ ಉತ್ತರಗಳು ನಮ್ಮ ದೇಶದ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಎಸ್, ಇದು ನಮ್ಮ ದೇಶದ 16ನೇ ಜನಗಣತಿ. ಇದರಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಅದೇನಂದ್ರೆ, ಇಡೀ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದು ಕಂಪ್ಲೀಟ್ ಆಗಿ ಡಿಜಿಟಲ್. ಅಂದ್ರೆ ಪೇಪರ್ ವರ್ಕ್ ಇರೋದೇ ಇಲ್ಲ. ಎಲ್ಲಾ ಡೇಟಾವನ್ನ ಮೊಬೈಲ್ ಆಪ್ ಮೂಲಕನೇ ಕಲೆಕ್ಟ್ ಮಾಡ್ತಾರೆ. ಇದ್ರಿಂದೇನಾಗುತ್ತೆ ಅಂದ್ರೆ, ಕೆಲ್ಸ ತುಂಬಾ ಫಾಸ್ಟ್ ಆಗುತ್ತೆ ಮತ್ತೆ ತಪ್ಪುಗಳಾಗೋದು ಕೂಡ ಕಡಿಮೆ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ, ಈ ಜನಗಣತಿ 2021ರಲ್ಲೇ ಆಗ್ಬೇಕಿತ್ತು. ಆದ್ರೆ ಕೋವಿಡ್ ಕಾರಣದಿಂದಾಗಿ ಇದು ಮುಂದಕ್ಕೆ ಹೋಯ್ತು. ಈಗ ಈ ಇಡೀ ಪ್ರಕ್ರಿಯೆ 2 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೆಯ ಹಂತ ಅಂದ್ರೆ ಮನೆಪಟ್ಟಿ ಸಮೀಕ್ಷೆ, ಇದು ಏಪ್ರಿಲ್ 2026ರಲ್ಲಿ ಶುರುವಾಗುತ್ತೆ. ಈ ಹಂತದಲ್ಲಿ ಮನೆಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಇನ್ನು ಎರಡನೆಯ ಹಂತ ಅಂದ್ರೆ ಜನರನ್ನ ಎಣಿಸೋ ಕೆಲ್ಸ, ಅದು ಫೆಬ್ರವರಿ 2027ರಲ್ಲಿ ಶುರುವಾಗುತ್ತೆ. ಓಕೆ, ಹಾಗಾದ್ರೆ ಆ 33 ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡೋಣ. ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗ್ಲಿ ಅಂತ ಅದನ್ನ 4 ಭಾಗಗಳಾಗಿ ವಿಂಗಡಿಸೋಣ. ಮೊದಲನೇ ಭಾಗ ಮನೆಯ ಕಥೆ. ಇದರಲ್ಲಿ ನಮ್ಮ ಮನೆ ಕಟ್ಟಿರೋದು ಹೇಗೆ, ಅಂದ್ರೆ ಗೋಡೆ, ನೆಲ, ಮೇಲ್ಛಾವಡಿಗೆ ಏನೆಲ್ಲ ಬಳಸಿದ್ದಾರೆ ಮತ್ತೆ ಮನೆ ಈಗ ಯಾವ ಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಇಲ್ಲಿ ನೋಡಿ, ಇದೇ ಆ ಅಧಿಕೃತ ಗೆಜೆಟ್ನಲ್ಲಿರೋ ಮೊದಲ 7 ಪ್ರಶ್ನೆಗಳು. ಇದರಲ್ಲಿ ಬಿಲ್ಡಿಂಗ್ ನಂಬರ್, ಮನೆ ನಂಬರ್ ಮತ್ತೆ ಮನೆ ಕಟ್ಟೋಕೆ ಯಾವ ಸಾಮಗ್ರಿಗಳನ್ನ ಬಳಸಿದ್ದಾರೆ ಅನ್ನೋ ತರದ ಬೇಸಿಕ್ ಡೀಟೇಲ್ಸ್ ಕೇಳ್ತಾರೆ. ಸರಿ, ಮನೆ ಕಟ್ಟಿರೋ ಸಾಮಗ್ರಿಗಳ ಬಗ್ಗೆ ಯಾಕೆ ಕೇಳ್ತಾರೆ ಅಂತ ಅನ್ಸ್ಬೋದು ಅಲ್ವಾ? ಇದು ಸುಮ್ನೆ ಡೀಟೇಲ್ಸ್ ಕಲೆಕ್ಟ್ ಮಾಡೋದಲ್ಲ. ಉದಾಹರಣೆಗೆ ನೋಡಿ, ನಮ್ಮ ಮನೆ ಗೋಡೆ, ನೆಲ, ಛಾವಣಿ ಯಾವುದ್ರಿಂದ ಮಾಡಿದೆ ಅನ್ನೋ ಮಾಹಿತಿ ಇಟ್ಕೊಂಡು ನಮ್ಮ ದೇಶದಲ್ಲಿ ಮನೆಗಳ ಕ್ವಾಲಿಟಿ ಹೇಗಿದೆ ಅಂತ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಇದೇ ಮಾಹಿತಿಯ ಆಧಾರದ ಮೇಲೆ ಹೊಸ ವಸತಿ ಯೋಜನೆಗಳನ್ನ ಪ್ಲಾನ್ ಮಾಡೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ಎರಡನೇ ಭಾಗಕ್ಕೆ ಬರೋಣ. ಅದೇ ಮನೆಯಲ್ಲಿ ಯಾರು ವಾಸಿಸ್ತಾರೆ. ಇಲ್ಲಿವರೆಗೂ ನಾವು ಬಿಲ್ಡಿಂಗ್ ಬಗ್ಗೆ ಮಾತಾಡ್ದ್ವಿ. ಈಗ ಆ ಮನೆಯಲ್ಲಿರೋ ಜನರ ಬಗ್ಗೆ ನೋಡೋಣ. ಅಂದ್ರೆ ಕುಟುಂಬ ಎಷ್ಟು ದೊಡ್ಡದಿದೆ, ಅದರಲ್ಲಿ ಯಾರ್ಯಾರಿದ್ದಾರೆ, ಅವರ ಸಾಮಾಜಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಇಲ್ಲಿ ನೋಡಿ, ಇವು ಮುಂದಿನ ಪ್ರಶ್ನೆಗಳು, ಅಂದ್ರೆ ಪ್ರಶ್ನೆ 8ರಿಂದ 15ರವರೆಗೆ. ಇದರಲ್ಲಿ ಮನೆಯಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ, ಮನೆ ಯಜಮಾನರ ಹೆಸರು, ಅವರ ಲಿಂಗ ಮತ್ತೆ ಅವರು SC, ST ಅಥವಾ ಬೇರೆ ವರ್ಗಕ್ಕೆ ಸೇರಿದವರ ಅನ್ನೋ ತರದ ಸೋಷಿಯಲ್ ಡೀಟೇಲ್ಸ್ ಇರತ್ತೆ. ಈ ಡೇಟಾ ಯಾಕೆ ಮುಖ್ಯ ಅಂದ್ರೆ, ಇದು ಸರ್ಕಾರಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಉದಾಹರಣೆಗೆ, ಮನೆ ಯಜಮಾನರು SC, ST ಅಥವಾ ಇತರೆ ವರ್ಗಕ್ಕೆ ಸೇರ್ದವರ ಅನ್ನೋ ಮಾಹಿತಿ ಸರ್ಕಾರದ ಕಲ್ಯಾಣ ಯೋಜನೆಗಳು ಸರಿಯಾದ ಜನರಿಗೆ ತಲುಪ್ತಿದ್ಯಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಮುಂದಕ್ಕೆ ಹೋಗೋಣ. 3ನೇ ವಿಭಾಗ, ಸೌಕರ್ಯಗಳು ಮತ್ತು ದೈನಂದಿನ ಜೀವನ. ಇದು ನಮ್ಮೆಲ್ಲರ ಕ್ವಾಲಿಟಿ ಆಫ್ ಲೈಫ್ ಹೇಗಿದೆ ಅಂತ ಅಳೆಯುತ್ತೆ. ಅಂದ್ರೆ ನಮ್ಮ ಮನೆಗಳಿಗೆ ನೀರು, ಕರೆಂಟು, ಟಾಯ್ಲೆಟ್ ಈ ತರದ ಬೇಸಿಕ್ ಸೌಲಭ್ಯಗಳು ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡಲಾಗುತ್ತೆ. ಈ ಸೆಕ್ಷನ್ನಲ್ಲಿರೋ ಪ್ರಶ್ನೆಗಳು ನಮ್ಮ ಮನೆಗೆ ಕುಡಿಯೋ ನೀರು ಎಲ್ಲಿಂದ ಬರುತ್ತೆ, ಟಾಯ್ಲೆಟ್ ಇದ್ಯಾ, ಕರೆಂಟ್ ಸೌಲಭ್ಯ ಹೇಗಿದೆ, ಅಡ್ಗೆ ಮನೆ ಇದ್ಯಾ ಅನ್ನೋದ್ರ ಬಗ್ಗೆ ಇರುತ್ತೆ. ಈ ಪ್ರಶ್ನೆಗಳಿಗೆ ಸಿಗೋ ಉತ್ತರಗಳು ನಮ್ಮ ದೇಶ ಎಷ್ಟು ಅಭಿವೃದ್ಧಿಯಾಗಿದೆ ಅನ್ನೋ ನಿಜವಾದ ಚಿತ್ರಣವನ್ನ ಕೊಡತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಪ್ರಶ್ನೆಗಳನ್ನ ನೇರವಾಗಿ ಸರ್ಕಾರದ ದೊಡ್ಡ ದೊಡ್ಡ ಯೋಜನೆಗಳಿಗೆ ಲಿಂಕ್ ಮಾಡಿದಾರೆ. ಅಂದ್ರೆ ಇಲ್ಲಿ ಸಿಗೋ ಉತ್ತರಗಳು ಸ್ವಚ್ಛ ಭಾರತ ಅಥವಾ ಜಲ ಜೀವನ್ ಮಿಷನ್ ತರದ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿವೆ ಅಂತ ಅಳಿಯೋಕೆ ಸರ್ಕಾರಕ್ಕೆ ಡೈರೆಕ್ಟ್ ಆಗಿ ಹೆಲ್ಪ್ ಆಗುತ್ತೆ. ಸರಿ, ಈಗ ನಾವು ಕೊನೆಯ ಅಂದ್ರೆ 4ನೇ ಭಾಗಕ್ಕೆ ಬಂದಿದ್ದೀವಿ. ಇದರ ಹೆಸರು ಆಧುನಿಕ ಮನೆಯ ಆಸ್ತಿಗಳು. ಇದು ಇವತ್ತಿನ ಭಾರತೀಯ ಕುಟುಂಬಗಳ ಎಕನಾಮಿಕ್ ಸ್ಟೇಟಸ್ ಹೇಗಿದೆ, ಟೆಕ್ನಾಲಜಿಯನ್ನ ಎಷ್ಟರ ಮಟ್ಟಿಗೆ ಬಳಸ್ತಿದ್ದಾರೆ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಹೇಗೆಲ್ಲ ಬದಲಾಗಿದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ.
ಈ ಕೊನೆ ಸೆಕ್ಷನ್ನಲ್ಲಿರೋ ಪ್ರಶ್ನೆಗಳು ನಮ್ಮ ಮನೆಯಲ್ಲಿರೋ ರೇಡಿಯೋ, ಟಿವಿ, ಇಂಟರ್ನೆಟ್, ಕಂಪ್ಯೂಟರ್, ಗಾಡಿಗಳು ಈ ಥರದ ಆಸ್ತಿಗಳ ಬಗ್ಗೆ ಇರುತ್ತೆ. ಇದರ ಜೊತೆಗೆ ಕುಟುಂಬದ ಒಂದು ಮೊಬೈಲ್ ನಂಬರ್ ಕೂಡ ಕೇಳ್ತಾರೆ. ಆದ್ರೆ ನೆನ್ಪಿರ್ಲಿ, ಆ ನಂಬರನ್ನ ಕೇವಲ ಜನಗಣತಿಗೆ ಸಂಬಂಧಪಟ್ಟ ಮಾಹಿತಿ ಕೊಡೋಕೆ ಮಾತ್ರ ಬಳಸ್ತಾರೆ, ಬೇರೆ ಯಾವುದಕ್ಕೂ ಅಲ್ಲ. ಕಾಲ ಬದಲಾದ ಹಾಗೆ ಜನಗಣತಿಯ ಪ್ರಶ್ನೆಗಳು ಕೂಡ ಹೇಗೆ ಬದಲಾಗಿದೆ ಅನ್ನೋಕೆ ಇದೊಂದು ಒಳ್ಳೆ ಉದಾಹರಣೆ. ನೋಡಿ, 2011ರ ಸೆನ್ಸಸ್ನಲ್ಲಿ ಬ್ಯಾಂಕಿಂಗ್ ಸರ್ವಿಸ್ ಬಗ್ಗೆ ಕೇಳಿದ್ರು. ಆದ್ರೆ ಈಗ ಕಾಲಕ್ಕೆ ತಕ್ಕ ಹಾಗೆ ಇಂಟರ್ನೆಟ್ ಇದೆಯಾ ಮತ್ತೆ ಮನೇಲಿ ಮುಖ್ಯವಾಗಿ ಯಾವ ಅಕ್ಕಿ ಅಥವಾ ಧಾನ್ಯವನ್ನ ತಿಂತೀರಾ ಅಂತ ಕೇಳ್ತಿದ್ದಾರೆ. ಈಗ ಇಂಟರ್ನೆಟ್ ಬಗ್ಗೆ ಯಾಕೆ ಕೇಳ್ತಾರೆ ಅಂದ್ರೆ, ಡಿಜಿಟಲ್ ಇಂಡಿಯಾ ಮಿಷನ್ ಎಷ್ಟರ ಮಟ್ಟಿಗೆ ಜನರನ್ನು ತಲುಪಿದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಮುಖ್ಯ ಆಹಾರ ಧಾನ್ಯ ಯಾವುದು ಅನ್ನೋ ಪ್ರಶ್ನೆ ನಮ್ಮ ದೇಶದ ಆಹಾರ ಭದ್ರತೆ ಮತ್ತೆ ಪೌಷ್ಟಿಕಾಂಶದ ಮಟ್ಟ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ನೋಡಿ, ಪ್ರತಿಯೊಂದು ಪ್ರಶ್ನೆಗೂ ಒಂದು ಉದ್ದೇಶ ಇದೆ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಾಸೆಸ್ನಲ್ಲಿ ಈ ಸಲ ಒಂದು ದೊಡ್ಡ ಮತ್ತೆ ತುಂಬಾನೇ ಯೂಸ್ಫುಲ್ ಆದ ಬದಲಾವಣೆ ತಂದಿದ್ದಾರೆ. ಇದು ನಮ್ಗೆಲ್ಲರಿಗೂ ಅಂದ್ರೆ ನಾಗರಿಕರಿಗೆ ತುಂಬಾನೇ ಅನುಕೂಲ ಮಾಡಿಕೊಡುತ್ತೆ. ಹೌದು, ನೀವ್ ಕೇಳಿದ್ ನಿಜ. ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಮ್ಮ ಜನಗಣತಿ ಡೇಟಾವನ್ನ ನಾವೇ ಆನ್ಲೈನಲ್ಲಿ ತುಂಬಬಹುದು. ಅಂದ್ರೆ ಜನಗಣತಿಯವರು ಮನೆಗೆ ಬರೋಕ್ಕೂ ಮುಂಚೆನೇ ನಾವೇ ಅಫಿಷಿಯಲ್ ಪೋರ್ಟಲ್ಗೆ ಹೋಗಿ ಈ ಎಲ್ಲಾ 33 ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು. ಇದನ್ನ ಸೆಲ್ಫ್ ಎನ್ಯೂಮರೇಷನ್ ಅಥವಾ ಸ್ವಯಂ ಗಣತಿ ಅಂತ ಕರೀತಾರೆ. ಪ್ರೊಸೆಸ್ ತುಂಬಾನೇ ಸಿಂಪಲ್. ಅಧಿಕೃತ ಪೋರ್ಟಲ್ಗೆ ಹೋಗಿ ಮೊಬೈಲ್ ನಂಬರಿಂದ ಲಾಗಿನ್ ಆಗ್ಬೇಕು. ಆ 33 ಡೀಟೇಲ್ಸನ್ನ ಕರೆಕ್ಟಾಗಿ ತುಂಬಬೇಕು. ಫಾರ್ಮ್ ಸಬ್ಮಿಟ್ ಮಾಡಿದ ತಕ್ಷಣ ಒಂದು ಯುನೀಕ್ ಸೆಲ್ಫ್ ಎನ್ಯೂಮರೇಷನ್ ಐಡಿ ಅಂದ್ರೆ SEID ಸಿಗತ್ತೆ. ಜನಗಣತಿಯವರು ಮನೆ ಹತ್ರ ಬಂದಾಗ ಆ ಐಡಿ ತೋರಿಸಿದ್ರೆ ಸಾಕು. ಅಷ್ಟೇ. ಇದ್ರಿಂದ ನಮ್ಮ ಟೈಮ್ ಕೂಡ ಉಳಿಯುತ್ತೆ, ಮತ್ತೆ ನಾವು ಕೊಟ್ಟ ಮಾಹಿತಿ ತಪ್ಪಾಗದೆ ಕರೆಕ್ಟಾಗಿ ದಾಖಲಾಗುತ್ತೆ. ಹಾಗಾದ್ರೆ ಈ ಇಡೀ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದು ಯಾಕಿಷ್ಟೊಂದು ಮುಖ್ಯ? ಯಾಕಂದ್ರೆ ನಾವ್ ಕೊಡೋ ಪ್ರತಿಯೊಂದು ಉತ್ತರಕ್ಕೂ ನಮ್ಮ ದೇಶದ ಭವಿಷ್ಯವನ್ನ ರೂಪಿಸೋ ಶಕ್ತಿ ಇದೆ. ಅದ್ಹೇಗೆ ಅಂತ ನೋಡೋಣ. ಈ ಒಂದು ಮಾತು ಕೇಳಿ, ಜನಗಣತಿ ಡೇಟಾವು ಪ್ರತಿಯೊಂದು ಹಂತದಲ್ಲೂ ಸರ್ಕಾರದ ನೀತಿಯನ್ನು ರೂಪಿಸುತ್ತದೆ. ಶಿಕ್ಷಣ ಮತ್ತು ಆರೋಗ್ಯದಿಂದ ಹಿಡಿದು ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳವರೆಗೆ. ಈ ಒಂದು ವಾಕ್ಯದಲ್ಲೇ ಜನಗಣತಿಯ ಸಂಪೂರ್ಣ ಮಹತ್ವ ಅಡಗಿದೆ. ಅಂದ್ರೆ ಇಲ್ಲಿ ಸಿಗೋ ಡೇಟಾನೇ ಸರ್ಕಾರದ ಪ್ರತಿಯೊಂದು ಪಾಲಿಸಿಯ ಬೇಸ್ ಆಗಿರುತ್ತೆ. ಹೇಗೆ ಅಂತೀರಾ? ನಾವು ಕೊಡೋ ಉತ್ತರಗಳ ಆಧಾರದ ಮೇಲೆನೆ ಯಾವ ರಾಜ್ಯಕ್ಕೆ ಎಷ್ಟು ಫಂಡ್ಸ್ ಹೋಗ್ಬೇಕು, ಎಲೆಕ್ಷನ್ ಕ್ಷೇತ್ರಗಳನ್ನ ಹೇಗೆ ರೀಡ್ರಾ ಮಾಡಬೇಕು, ಮತ್ತೆ ಸರ್ಕಾರದ ಯೋಜನೆಗಳು ಯಾರಿಗೆಲ್ಲ ತಲುಪಬೇಕು ಅನ್ನೋದನ್ನೆಲ್ಲ ನಿರ್ಧಾರ ಮಾಡಲಾಗತ್ತೆ. ಹಾಗಾಗಿ ನಾವು ಸರಿಯಾದ, ನಿಖರವಾದ ಮಾಹಿತಿ ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. 2011ರಿಂದ ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ತುಂಬಾನೇ ಬದಲಾವಣೆಗಳಾಗಿವೆ. ಹಾಗಾದ್ರೆ ಈ ಹೊಸ ಕಂಪ್ಲೀಟ್ ಡಿಜಿಟಲ್ ಮತ್ತು ತುಂಬಾನೇ ವಿವರವಾದ ಡೇಟಾವನ್ನ ಇಟ್ಕೊಂಡು ನಮ್ಮ ಭಾರತ ಮುಂದಿನ 10 ವರ್ಷಗಳ ಚಾಲೆಂಜ್ಗಳನ್ನ ಮತ್ತು ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ಬಹುದು? ಇದೊಂದು ಯೋಚಿಸಬೇಕಾದ ವಿಷಯ.